ಸುಮಾ ಬಾಗ್ಲು ತೆಗಿಯವಿ. ಸುಮಾ ಬಾಗ್ಲು ತೆಗಿಯವಿ. ಖುಷಿ ಯಾಕೆ ಏನಾಯ್ತು? ಸುಮ್ಮ ಯಾಕೆ ಹಂಗೆ ಹೋಗ್ಬಿಟ್ಲು? ಏನಿಲ್ಲವಾ, ಹಂಗೆ ನಾನೇ ಹುಡುಗಾಟಕ್ಕೇನೋ ಒಂದು ಮಾತನ್ಬಿಟ್ಟೆ, ಅದಕ್ಕೆ ಕೋಪ ಮಾಡ್ಕೊಬಿಟ್ಟವಳೆ. ಓ ಆ ವಿಷಯ ನಿನಗೆ ಗೊತ್ತಿಲ್ವಲ್ಲ. ಅವಳ ಬಾಯಿ ಯಾಕೆ ಸಿಕ್ಕಳಕ್ಕೂದೆ? ಇಲ್ಲವಾ, ನಾವು ಹುಡುಗರು ಹಂಗೆ ತಮಾಷೆ ಮಾಡ್ತಿದ್ದೋ, ಹಂಗೆ ಬಜಾರಿ ಅಂದ್ಬಿಟ್ಟೆ, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಬಾಕ್ಲಾಕಬಿಟ್ಟವಳೆ ಕಣವ. ಆಟೆನೆಯ ಸರಿ ಬಾಯ್ತ ಬಾ. ಸುಮಾ ಸುಮಾ ಬಾಗಲ್ ತೆಗಿಯವಿ. ಅಲ್ಲ ಕಣವಿ, ಈಗ ತಮಾಷೆಗೆ ನಾವು ಮೂಗನ್ನ ಮೂಗ ಅಂದ್ರೆ ಕೋಪ ಬರೋಕ್ಕಿಲ್ವೇ, ಕಿವುಡನ್ನ ಕಿವುಡ ಅಂದ್ರೆ ಕೋಪ ಬರೋಕ್ಕಿಲ್ವೇ? ಹಂಗೆ ಅವನು ತಮಾಷೆಗೆ ಏನೋ ಒಂದು ಮಾತು ಅಂದವನೆ, ಇರ್ಲಿ ಬಿಡು, ತೆಗಿ ಬಾಗ್ಲ. ಸುಮಾ ನನ್ ತಪ್ಪಾಯ್ತು ಕಣವಿ, ಬಾಗ್ಲು ತೆಗಿಯವಿ. ಬಾಗಿಲು ತೆಗಿಯವಿ ಅಲ್ಲ ಕಣವಿ, ಪುರ್ಸಿ ಏನು ಬ್ಯಾರೇನೆ, ನಿನ್ನ ತಮ್ಮ ಅಲ್ವೇ, ಏನೋ ಒಂದು ಮಾತು ಬಂದಿರ್ಬೇಕು, ಯೂಟಕ್ಕೆಲ್ಲ ಕೋಪ ಮಾಡ್ಕೊಂಬಿಡ್ತಾರ. ತೆಗಿಯವಿ ಬಾಗಿಲು ತೆಗಿ. ಸುಮಾ ಅವಿ ತೆಗಿಯವಿ. ಸುಮಾ ಈ ದೊಡ್ಡ ವಿಷಯ ಆಗಕ್ಕಿಂತ ಮುಂಚೆ ಬಾಗ್ಲು ತೆಗಿಯವಿ. ಅಯ್ಯೋ ನವಿ, ಇಷ್ಟು ಸಣ್ಣ ವಿಷಯಕ್ಕೆ ಹಿಂಗೆಲ್ಲ ಆಳ್ತಾರಿಯೇ? ಅವ್ವ ನಿಂಗೆ ಅವಳ ಬಗ್ಗೆ ಗೊತ್ತಿಲ್ವೇ, ಕೋಪ ನೆತ್ತಿಗಿರಿದ್ರೆ ಕಣ್ಣಲ್ಲಿರೋ ನೀರು ಭೂಮಿಗಿಳಿತೈತೆ. ಏನವ ನೀನು ಓದಿರೋಳು, ಒಳ್ಳೆ ಸಣ್ಣ ಮಕ್ಕಳಾಡ್ದಂಗೆ ಆಡ್ತೀಯಲ್ಲ. ಹೋಗು, ಕೈ ಕಾಲು ಮಕ್ಕ ತಕೊಂಬೋಗು, ಹೋಗು. ಸುಮಾ ನಿಂಗೆ ತುಂಬ ಬೇಜಾರಾಗೈತಂತ ಗೊತ್ತು ಕಣವಿ, ಸಮಾಧಾನ ಮಾಡ್ಕೊಳವಿ ಪ್ಲೀಸ್. ಅವಮಾನ ಆದರೂ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ಯಲ್ಲೋ. ಗಂಜಿ ಕುಡಿದ್ರು ಸ್ವಾಭಿಮಾನದಿಂದ ಬದುಕೋರು ನಾವು, ನಾವ್ಯಾಕೋ ಆ ಥರ ಎಲ್ಲ ಅನಿಸ್ಕೋಬೇಕು? ಅಂದಿದ್ದಾಯ್ತು, ಅನ್ನಿಸ್ಕೊಂಡಿದ್ದು ಆಯ್ತು, ಇವಾಗ ಇಲ್ಲಿಗೆ ಬಿಟ್ಬಿಡವಿ ಇದನ್ನ. ಇಲ್ಲ ಪುರ್ಸಿ, ಇದ್ಯಾವುದು ಬಿಡೋ ವಿಷಯ ಅಲ್ಲ, ಸುಲಭವಾಗಿ ಮರೆಯೋ ವಿಷಯನೂ ಅಲ್ಲ. ನನಗೆ ಅವ್ರ ಅಪ್ಪ ಮಾಡಿದ ಅವಮಾನಕ್ಕಿಂತ ಆ ಸಚಿನ್ ಮಾಡಿರೋ ದ್ರೋಹನೇ ಜಾಸ್ತಿ ನೋವು ಕೊಡ್ತಿದೆ. ಏನೋ ಪರಿಸ್ಥಿತಿ, ಸುಳ್ಳು ಹೇಳ್ಬಿಟ್ಟವನೆ, ಬಿಟ್ಬಿಡವಿ. ಪುರ್ಸಿ ನೀನು ಸುಮ್ಮನಿರು, ಅವನ ಪರ ಬಯಸ್ಕೊಂಡು ಬರಬೇಡ. ಅವ್ನು ನನಗೆ ಮಾಡಿರೋ ಮೋಸ ನಾನು ಯಾವತ್ತೂ ಕ್ಷಮಿಸಲ್ಲ. ಸುಮಾ ಪುರ್ಸಿ ನೀನು ಹೋಗು, ನನ್ನ ಒಂದು ಸ್ವಲ್ಪ ಹೊತ್ತು ಒಂಟಿಯಾಗಿರೋಕೆ ಬಿಡು. ಅರ್ಥ ಮಾಡ್ಕೊಳ್ಳವಿ ಪ್ಲೀಸ್ ಪುರ್ಸಿ, ಹೋಗು. ಸುಮಾ ಹೋಗು ಸುಮಾ ಹೋಗು. ಸುಮಾ ಸುಮಾ ಅರ್ಥ ಮಾಡ್ಕೊಳ್ಳವಿ. ಸುಮಾ ನೀವಾ ಮತ್ತೆ ಅವ್ವ ರಾಜಿ? ಯಾಕ್ಲ ಕೂಸೆ, ಗಾಬರಿ ಆಯ್ತಾ? ನಿಮ್ಮನ್ನ ಇಷ್ಟೊತ್ತು ಮಾತಾಡಿದ್ದು? ಹೌದು, ನಾನೇ. ಏಯ್, ನೀವ್ಯಾಕೆ ನನ್ನ ಕಟ್ಟಾಕಿದ್ರಾ? ಹಾಂ, ಆ ಕಂಟಿ ನಿಮ್ಮ ಹತ್ರ ಹೇಳಿ ಈ ಕೆಲಸ ಮಾಡಿಸ್ತಿದ್ದಾನಾ? ನೋಡು, ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದು ನಿನಗೆ ಬೇಡ. ಮೊದಲು ನಿಮ್ಮವ್ವ ಎಲ್ಲವಳೆ ಅಂತ ಹೇಳು. ನಮ್ಮವ್ವ ಇಲ್ಲೇ ಇದ್ದಾಳಲ್ಲ, ನಮ್ಮವ್ವ. ಏಯ್ ಏನು ದಿಮಾಕ? ನಾನು ಹಿಡಿಯೋಕ್ಕೆ ಒಂದು ಗೊತ್ತು ಬೇಕು. ನನಗೆ ಗೊತ್ತು ನೀವ್ಯಾರು ನನ್ನ ಹಿಡಿದು ಕಟ್ಟಾಕಿಲ್ಲ ಅಂತ. ಯಾಕೆ, ನೀ ಏನು ದೊಡ್ಡ ಗಲಿವರನಾ?
ನಿನ್ನನ್ನು ಹಿಡಿಯೋಕ್ಕಾಗ್ದಲೇ ಇರೋದಕ್ಕೆ. ಸುಮ್ಮನೆ ಮಾತ್ಯಾಕೆ ಮರೇಲಿ ನಿಂತು ಹೇಳಿ ಥರ ಆಟ ಆಡೋದು ಬೇಡ. ಆ ಕಂಟಿಗೆ ನನ್ನ ಕಣ್ಣು ಮುಂದೆ ಬರಕ್ಕೆ ಹೇಳು. ಮುಚ್ಚಲ ಬಾಯಿ. ಇಟ್ಟೋದ್ಗೆ ಏನಾರ ನೀನು ನಮ್ಮ ಅಳಿಯಂದ್ರ ಕೈಗೆ ಸಿಕ್ಕಿದ್ದಿದ್ರೆ ರುಂಡ ಮುಂಡ ಬೇರೆ ಬೇರೆಯಾಗಿ ಹೋಗಿರೋದು. ನೋಡ್ಲಕ್ಕಲ್ಲಿ ನೀನು ಮಾಡಿರೋ ತೆಪ್ಕೆ ಕಂಟಿಯವ್ರು ನಿನಗೆ ಶಿಕ್ಷೆ ಕೊಡಬಾರ್ದು ಅಂತಲೇ ನಾವು ನಿನ್ನ ಇಲ್ಲಿ ಕರ್ಕೊಂಬಂದು ಕಟ್ಟಾಕಿರೋದು. ಮರ್ಯಾದೆಯಿಂದ ಆ ಸಿಂಗಾರಮ್ಮ ಎಲ್ಲಿದ್ದಾಳೆ ಅಂತ ಹೇಳೋ. ಯಾಕೆ ವಾಯ್ಸ್ ಚೇಂಜ್ ಮಾಡ್ದಂಗೆ ಬಾಡಿ ಚೇಂಜ್ ಮಾಡೋಕ್ಕಾಗಿಲ್ವಾ? ನಮ್ಮ ಅವ್ವ ನಿಮ್ಗೆ ಸಿಗ್ಲಿಲ್ವಾ? ನಿಮ್ಮವ್ವ ಎಲ್ಲವಳೆ ಏಳ ಅಂದ್ರೆ ಬಾಯಿ ಬಂದಂಗೆ ಮಾತಾಡ್ತಿದ್ಯಾ. ಮಗಳ ನಿಮ್ಮವ್ವ ಎಲ್ಲವಳೆ ಅಂತ. ನೋಡು, ನಾವು ನಿನಗೆ ತೊಂದರೆ ಕೊಡೋಕ್ಕಿಲ್ಲ. ಕಂಟಿಯವರಿಂದ ಪಾರ್ ಮಾಡಿ ನಿನಗೆ ಪೊಲೀಸ್ರಿಗೆ ಒಪ್ಪಿಸ್ತೀನಿ. ಸುಮ್ಕೆ ನಿಮ್ಮವ್ವ ಎಲ್ಲವಳೆ ಅಂತ ಹೇಳು. ಹೇಳಲ್ಲ, ಅದು ಏನು ಮಾಡ್ಕೊತೀರ ಮಾಡ್ಕೊಳ್ಳಿ. ಏನು ಬೇಕಾದ್ರೆ ಮಾಡ್ಕೋಬೋದಾ? ಹೋಗಳ ಇಂಥ ಬಂಡ್ರ ಮೇಲೆ ಕೈ ಮಾಡಿ ನಿಮ್ಮ ಕೈ ಯಾಕೆ ನೋವು ಮಾಡ್ಕೋತೀರಾ? ಅವನು ಫೋನ್ ತಗೊಂಡು ಸಿಂಗಾರಮ್ಮನ ಫೋನ್ ನಂಬರ್ ಅದರಲ್ಲಿ ಇರುತ್ತೆ, ಫೋನ್ ಮಾಡಿ. ಸರಿಯಾಗಿ ಹೇಳ್ದೆ ಕಣವಿ. ಅಪ್ಪಯ್ಯ, ನೀವು ಅವ್ನ ಫೋನ್ನ ತಗೊಳ್ಳಿ. ಅವ್ನ ಫೋನ್ನಾಗೆ ಅವ್ರ ಅವನ ನಂಬರ್ ಇರ್ತೈತೆ. ನಿನ್ನ ಮಗನ ಕಟ್ಟಾಕಿದ್ದೀನಿ ಅಂತ ಹೇಳಿದ್ರೆ ಎಲ್ಲಿದ್ರು ಓಡ್ ಬರ್ತಾಳೆ. ಫೋನ್ ಮಾಡಿ. ಮುಚ್ಚ ಬಾಯ್. ವಾ, ಇದ್ರಾಗ ಒಂದು ಫೋನ್ ನಂಬರ್ಗಳಿಲ್ಲ. ನನ್ನೇನು ಬಕ್ರ ಅನ್ಕೊಂಡಿದ್ದೀರಾ? ಹುಡುಕಿದ ತಕ್ಷಣ ನಂಬರ್ ಸಿಗೋಕೆ. ವಾ, ನನ್ನ ಮಗನೇ, ನೀನು ಸಿಂಗಾರಮ್ಮ ಇಬ್ರು ಸೇರ್ಕೊಂಡು ಬಂಗಾರಮ್ಮಗೆ ಇಷ್ಟ ತೊಂದರೆ ಕೊಟ್ಟಿದ್ದೀರಾ? ನಮಗೆ ಬರ್ತಿರೋ ಕೋಪಕ್ಕೆ ನಾನೇ ನಿಮ್ಮನ್ನು ಮುಗಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಇನ್ನು ಕಂಟಿ ಸಾಹೇಬ್ರಿಗೆ ಹಾಗೆ ಅನ್ಸೋದ್ರಲ್ಲಿ ತಪ್ಪೇನಿಲ್ಲ. ನೋಡು ಕಲಿ, ನೀನು ನಿಮ್ಮವ್ವ ಮಾಡ್ರೆ ತೆಪ್ಕೆ ನಾವು ಯೋನೇ ಶಿಕ್ಷೆ ಕೊಟ್ಟರು ಅದು ಕಡಿಮೆನಯ್ಯ. ನನ್ನ ತಂಗಿ ಪಿರಾಣ ತೆಗ್ದಿದ್ದೀರಾ ನೀವು. ಆದ್ರೂ ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ದಿಟ್ಟವಾಗ್ಲೂ ಹೇಳ್ತೀವಿ, ನಾವು ನಿನಗೆ ಏನೂ ತೊಂದರೆ ಕೊಡೋಕ್ಕಿಲ್ಲ. ನಿಮ್ಮವ್ವ ಎಲ್ಲೋಳೆ ಅಂತ ಹೇಳು, ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತೀವಿ ಆಟೆ. ನೀವೆಷ್ಟೇ ಬಾಯ್ ಪಡ್ಕೊಂಡ್ರು ಏನು ಪ್ರಯೋಜನವೂ ಇಲ್ಲ. ನನ್ನಿಂದ ನಿಮಗೆ ಯಾವ ಸುಳುವು ಸಿಗಲ್ಲ. ಹೌದಾ? ಏನೇ ಮಾಡಿದ್ರು ಇವನ್ ಬಾಯ್ ಬಿಡಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಬನ್ನಿ. ಅಕ್ಕ, ಅಲ್ಲವಾ, ಒಂದು ನಿಮಿಷ ಬಂದು ನಿಂತು ಹೊರ ಕರ್ಕೊಂಬಂದಲ್ಲ, ಯಾಕೆ? ನೀವು ಹೊಡೆದು ಬಡ್ದು ಮಾಡಿದ್ರೆ ಪ್ರಯೋಜನ ಇಲ್ಲ. ಮತ್ತೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮಗೆ ತೊಂದರೆ. ನಿಧಾನವಾಗಿ ಯೋಚನೆ ಮಾಡಿ ಅವನ ಹತ್ರ ವಿಷ ಬಾಯ್ಬಿಡಿಸ್ಬೇಕು. ನೀನು ಹೇಳೋದು ದಿಟ್ಟನೇ ಕಣವ. ಹೌದು, ಅಂಥ ಕಿರಾತಕ ನಿನಗೆ ಹೆಂಗೆ ಸಿಗಾಕಂಡ? ಹೌದು ಕಣವಿ, ಆ ರಾಜವ್ವ ಇವಂಗೆ ಆಶ್ರಯ ಕೊಟ್ಟೋಳೆ ಅಂತ ನಿಂಗೆ ಗೊತ್ತಾಯ್ತು? ಅದಾ,
ಎಲ್ಲಿ ಹೋಗ್ತಿದ್ದಾರೆ? ಅಯ್ಯೋ, ಇವತ್ತು ಟೈಮ್ ಆಗುತ್ತೆ. ಅಮ್ಮವ್ರು ಏನು ಅನ್ಕೋತಾರೋ ಏನೋ. ಬೇಗ ಬೇಗ ಹೋಗ್ಬೇಕು ನಾನು. ಅಪ್ಪ ಯಾಕೆ ಇಲ್ಲಿಗೆ ಬಂದ್ರು? ಅದು ಯಾರಿಗೂ ಹೇಳಿದೆ. ಯಾಕೆ ಇಟ್ಟೊಂದು ಲೇಟು? ಸರಿ ಬಾ ಬಾ. ಗಂಗಾಧರಣ್ಣ, ಅದು ವಸಿ ಇದನ್ನ ಒರೆಸ್ಬಿಡ್ತೀಯಾ? ಅಪ್ಪ, ನನ್ನನ್ನು ಜೈಲಿಂದ ಕಾಪಾಡೋದಕ್ಕೋಸ್ಕರ ನೀವು ಈ ಕೆಲಸ ಮಾಡ್ತಿದ್ದೀರಾ? ಅಲ್ಲಿ ನೋಡ್ದಂಗಾದ್ರಣ್ಣ, ಅಲ್ಲೂ ಒಂದು ಸ್ವಲ್ಪ ದೂರ ಐತೆ, ಒರೆಸ್ಬಿಡು. ಈ ಕಡೆ ನೋಡೋಣ. ಇಲ್ಲಿ ಇಲ್ಲಿ ಇದು ಹಸಿ. ಅದನ್ನ ಆ ಕೋಣೆ ಬೇಡ, ನಾನೇ ಸ್ವಚ್ಛ ಮಾಡಿವ್ನಿ. ಈ ಕಡೆ ಬನ್ನಿ, ಇಲ್ಲಿ ಗುಡ್ಸ್ಕ. ಆಮೇಲೆ ಎಲ್ಲ ಆಯಿತು, ಬರ್ತೀನಿ ಅಂತ ಹೇಳ್ಬಿಟ್ಟು. ಸರಿ, ನಾಳೆ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡು ಗಂಗಾಧರಣ್ಣ. ಸರಿ. ನಾಳೆ ಬುರ್ನೆ ಬಂದ್ಬಿಡು. ಕಲಿ ಕಲಿ, ಬಾ ನೀನು, ಬಾ ಹೇಳ್ತೀನಿ. ಏನಾಯ್ತು? ನೋ, ನಿಂಗೆ ಇರ್ಬಾರ್ದು, ಮೊದಲು ಬಾಯಲ್ಲಿ ಹೇಳ್ತೀನಿ. ಎಲ್ಲಿಗೆ? ಬಾ. ಬಾ 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 ಬೇಗ. ನೀನ್ ಇಲ್ಲಿರೋದು ಆಟೋನ್ ಸರಿಯಲ್ಲ, ಮೊದಲು ನಡಿ ನೀನಿಂದ. ಎಲ್ಲಿಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಇದನ್ನ ಮಗ ಸುತ್ಕೋ, ನಡಿ ಬೇಗ. ಬಾ ಬಿರ್ನೆ ಬಾ.
ಆದರೂ ನೀನು ಧೈರ್ಯಕ್ಕೆ ಮೆಚ್ಕೋಬೇಕು ಕಣವಿ. ಒಳ್ಳೇದೇ ಆಯಿತು ಬಿಡವಾ. ಅಳಿಯಂದ್ರ ಕೈಗೆ ಸಿಕ್ಕಿದ್ದಿದ್ರೆ ದೊಡ್ಡ ಅನಾಹುತನೇ ಆಗೋಗಿರೋದು. ಇಂಥ ಜನಗಳಿಗೆ ಕಂಠಿ ಸಾಹೇಬ್ರು ಶಿಕ್ಷೆ ಕೊಡೋದೇ ಸರಿ ಅನ್ಸುತ್ತೆ ಗೋಪಾಲಪ್ಪ. ಬ್ಯಾಡ ಕಣವಿ, ಈಗಾಗಲೇ ತೊಂದರೆ ಆಗಿರೋದೇ ಸಾಕು. ಮತ್ತೆ ಇದರಿಂದ ಕಂಠಿಯವ್ರ ಬದುಕು ಅತಂತ್ರ ಆಗೋದು ಬ್ಯಾಡ. ನೀವು ಹೇಳೋದು ಸರಿ ಇದೆ ಅಕ್ಕ. ಮೊದಲು ಹೆಂಗಾದ್ರೂ ಮಾಡಿ ಆ ಸಿಂಗಾರಮ್ಮ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಬೇಕು. ಅದು ಯೋಟೆ ಕೇಳಿದ್ರು ಆ ಕಲ್ಲಿ ಅವ್ರ ಅವನ ಬಗ್ಗೆ ಬಾಯ ಬಿಡ್ತಿಲ್ಲ. ಈಗ ಏನು ಮಾಡೋದು? ಹಿಂಗೆ ಮಾಡಿದ್ರೆ ಹೆಂಗೂ ರಾಜಿನೇ ಕಲಿಗೆ ಆಶ್ರಯ ಕೊಟ್ಟಿದ್ದು ಅಂತ ಹೇಳ್ದೆ ನೀನು. ನಾನು ಹೋಗಿ ಅವಳು ಎದುರಿಸಿ ಸಿಂಗಾರಮ್ಮನ ಫೋನ್ ನಂಬರ್ ತಗೊಂಬಂದ್ಬಿಟ್ಟು. ಅಯ್ಯೋ ಬೇಡ ಗೋಪಾಲಪ್ಪ. ಮೊದಲೇ ಈಗ ರಾಜಿಯವ್ರ ಹತ್ರ ಹಣ ಬಲ ಜನ ಬಲ ಎರಡೂ ಇರೋ ಥರ ಇದೆ. ಯಾಕಂದರೆ ನನ್ನನ್ನೇ ಜೈಲಿಂದ 5 ಲಕ್ಷ ಕೊಟ್ಟು ಬಿಡಿಸಿದ್ದಾರೆ. ಈಗೇನಾದರೂ ನೀವು ಹೋಗಿ ರಂಪಾಟ ಮಾಡಿದ್ರೆ ಅವ್ರು ಅದನ್ನು ಇನ್ನೂ ದೊಡ್ಡ ವಿಷಯ ಮಾಡಿಬಿಡ್ತಾರೆ. ಹೌದು ಅಪ್ಪಯ್ಯ, ರಾಜವನ್ ಬಾಯಿ ಹೆಂಗೆ ಅಂತ ನಿನಗೆ ಗೊತ್ತದೆ. ಆದಿ ಬಿದಿಲೆಲ್ಲ ಕೂಗಾಡಿ ಜನ ಸೇರಿಸಿ ದೊಂಬಿ ಎದುರಿಸ್ಬಿಡ್ತಾಳೆ. ಆಮೇಲೆ ಈ ವಿಷಯ ಕಂಠಿಯವ್ರಿಗೆ ಗೊತ್ತಾಗೋಯ್ತದೆ. ಸಾಹೇಬ್ರಿಗೇನಾದರೂ ವಿಷಯ ಗೊತ್ತಾದರೆ ಮುಂದೇನಾಗತ್ತೆ ಅಂತ ನಿಮಗೂ ಗೊತ್ತು ತಾನೇ. ಮತ್ತೀಗ ಸಿಂಗಾರಮ್ಮನ ವಿಷಯ ಹೆಂಗೆ ತಿಳ್ಕೊಳ್ಳೋದು? ಅವ್ರ ಹತ್ರ ಡೈರೆಕ್ಟಾಗಿ ವಿಷಯ ಕೇಳಿದೆ ಇನ್ನು ಹೇಗಾದರೂ ವಿಷಯ ತಿಳ್ಕೊಳಕ್ಕಾದ್ರೆ ನೋಡಿ. ಒಳ್ಳೆ ಐಡಿಯಾ. ನಾನು ಹೋಗಿ ರಾಜಿ ತಾವು ಮಾತಾಡ್ತೀನಿ. ಮಾತಾಡ್ತಾ ಸಿಂಗಾರಮ್ಮನ ವಿಷಯ ಏನಾರ ಬರ್ತದ ನೋಡ್ತೀನಿ. ಹಾಂ, ಆದರೆ ನೀವಿಬ್ಬರು ಹುಷಾರು. ಎಲ್ಲರೂ ಹೋಗ್ಬೇಕು ಅಂದರೆ ಅವ್ನ ಕೈ ಕಟ್ಟಿರೋ ಸರಿಗೈತೆ ನೋಡಿ, ಬಾಯಿಗೆ ಬಟ್ಟೆ ತುರ್ಕಿ ಬಾಗಿಲು ಹಾಕ್ಕೊಂಡು ಹೋಗಿ. ಹಾಂ ಸರಿ ಅಪ್ಪಯ್ಯ. ಹುಷಾರು, ನಾವು ಹೋಗಿ ಬರ್ತೀನಿ. ನೋಡು, ಕೊನೆ ಸತಿ ಕೇಳ್ತಾ ಇದ್ದೀನಿ, ಆ ಸಿಂಗಾರಮ್ಮ ಎಲ್ಲಿದ್ದಾಳೆ ಅಂತ ಹೇಳ್ತೀಯೋ ಇಲ್ವೋ? ನೀವು ಉಲ್ಟಾ ನಿಂತ್ಕೊಂಡು ಪಲ್ಟಿ ಹೊಡೆದ್ರು ನಾನು ಹೇಳಲ್ಲ. ನೋಡು ಕಲಿ, ನಾವು ಕೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ಸುಮ್ಕೆ ನಿಮ್ಮವ್ವ ಎಲ್ಲ ಒಳ್ಳೆ ಅಂತ ಹೇಳ್ಬಿಡು. ನಿಮ್ಮವ್ವ ಕಂಠಿಯವ್ರ ಕೈಗೆ ಸಿಗದೆ ಇರೋ ಥರ ನಾವು ನೋಡ್ಕೋತೀವಿ. ಹೌದು, ನಿನ್ನ ಪ್ರಾಣ ಉಳಿಸ್ಕೋಬೇಕು ಅಂದರೆ ಹೇಳ್ಬಿಡು. ಏಯ್ ಮಿಮಿಕ್ರಿ ಆರ್ಟಿಸ್ಟ್, ನಿನ್ನ ಡ್ರಾಮಾ ನನ್ನ ಮುಂದೆ ಬೇಡ. ಕಲಿ, ಸುಮ್ಕೆ ದಿಮಾಗ್ ತೋರಿಸಿ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ನೀನು ನಂಬ್ತಾವಿದ್ರೆ ನಿನ್ನ ಪಿರಾಣ ಉಳಿತೈತೆ. ಅದೇ ಕಂಠಿಯವ್ರ ಕೈಗೆ ಸಿಕ್ಕಿದ್ರೆ ನಿನ್ನ ಜೀವನನೇ ಹಾಳಾಗೋಯ್ತದೆ. ಈಗ ನಿನ್ನ ಪ್ರಾಣ ನಿಮ್ಮವ್ವನ ಪ್ರಾಣ ಎರಡೂ ನೀ ಹೇಳೋ ಫೋನ್ ನಂಬರಲ್ಲಿದೆ. ನಿಮ್ಮ ಕಿವಿಯೇನು ಕೆಪ್ಪ? ಹಳೆ ಟೇಪ್ ರೆಕಾರ್ಡ್ ಥರ ಕೇಳಿದ್ನೇ ಕೇಳ್ತಾ ಇದ್ದೀರಾ? ಅಕ್ಕ, ಇವನಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ತಲೆಗೆ ಹೋಗಲ್ಲ ಅನ್ಸುತ್ತೆ. ಇರಿ, ನಾನು ಕಂಠಿ ಸಾಹೇಬ್ರಿಗೆ ಫೋನ್ ಮಾಡಿ ಇವನಿಲ್ಲಿರೋ ವಿಷಯ ಹೇಳ್ತೀನಿ. ಅಯ್ಯೋ ಬ್ಯಾಡ ಕಣವಿ, ಕಂಠಿಯವ್ರಿಗೆ ಏನನ್ನ ಗೊತ್ತಾದ್ರೆ ಇವನ್ನ ಕೊಂದೇ ಬಿಡ್ತಾರೆ. ಅಕ್ಕ, ಜೀವ ಉಳಿಸ್ಕೊಳ್ಳೋ ಆಸೆ ಅವನಿಗೆ ಇಲ್ಲ. ನೀವು ಯಾಕೆ ಚಿಂತೆ ಮಾಡ್ತೀರಾ? ನಾ ಫೋನ್ ಮಾಡ್ತೀನಿ ರೀ. ಏಯ್ ಬೇಡ, ಗಂಟೆಗೆ ಮಾತ್ರ ಫೋನ್ ಮಾಡಬೇಡ ಪ್ಲೀಸ್, ದಯವಿಟ್ಟು ಬೇಡ. ನಾ ಫೋನ್ ಮಾಡಬಾರ್ದು ಅಂದರೆ ನೀನು ನಿಮ್ಮ ಅಮ್ಮನ ಫೋನ್ ನಂಬರ್ ಹೇಳು. 7 ಕಲಿ, ಇಲ್ಲಾಂದ್ರೆ ಸುಮ್ಕೆ ಕಂಠಿಯವ್ರು ಬಂದು ನಿನ್ನ ಪಿರಾಣ ತೆಗಿತಾರೆ. ಹೇಳಲಿಲ್ಲ ಅಂದರೆ ಬಿಡು, ನಾನು ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಮೇಡಮ್ ಬೇಡ ಬೇಡ ಪ್ಲೀಸ್, ಹೇಳ್ತೀನಿ. ಹೇಳ್ತೀನಿ